ಮೇಡಮ್, ಟ್ರಾವೆಲಿಂಗ್ ಟೈಮಲ್ಲಿ ವಿಂಡೋ ಸೈಡ್ ಟ್ರಾವೆಲ್ ಮಾಡಬೇಕಿದ್ರೆ, ನಿದ್ರೆ ಮಾಡೋದಿದ್ರೆ ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ಮಲ್ಗಿ. ನಿಮ್ಮ ಕತ್ತಲ್ಲಿ ನೋಡಿ ಚಿನ್ನದ ಸರ ಇದೆ, ನಾನೇ ಕೈಯಾಗಿ ಹೇಳಿದ್ರು ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಮಂಡ್ಯದ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಜಾಗೃತಿ ಕಾರ್ಯಕ್ರಮ. ಪ್ರಯಾಣಿಕರಿಗೆ ಅಪಘಾತ ಹಾಗೂ ಸುರಕ್ಷತೆಯ ಅರಿವಿನ ಬಗ್ಗೆ ತಿಳಿಸಿದ್ದಾರೆ. ಕಿಟಕಿ ಪಕ್ಕ ಮಲಗಿದ್ದ ಪ್ರಯಾಣಿಕರನ್ನು ಎಚ್ಚರಿಸಿ ಅರಿವು ಮೂಡಿಸಿದ್ದು, ಮಂಡ್ಯದ ರೈಲ್ವೆ ನಿಲ್ದಾಣದಲ್ಲಿ ನಡೆಸಿದ ಈ ಜಾಗೃತಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ. ಎಎಸ್ಐ ಬಸವರಾಜ್ ಕೊಟ್ಟಾರ್ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹಳಿಗಳನ್ನು ದಾಟುವುದು, ಚಲಿಸುವ ರೈಲಿನಲ್ಲಿ ಹತ್ತುವುದು, ಇಳಿಯುವುದು ಅಪಾಯಕಾರಿ ಮತ್ತು ಶಿಕ್ಷಾರ್ಹ ಅಪರಾಧ ಎಂದು ಎಚ್ಚರಿಸಿದ್ದಾರೆ. ಪ್ರಯಾಣಿಕರು ಸುರಕ್ಷಿತ ಪ್ರಯಾಣಕ್ಕಾಗಿ ರೈಲ್ವೆ ನಿಯಮಗಳನ್ನು ಪಾಲಿಸಬೇಕು ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದು ಸೂಚನೆ ನೀಡಿದ್ದು, ಇದೇ ವೇಳೆ ಮಂಡ್ಯ ಎಎಸ್ಐ ಶ್ರೀಕೃಷ್ಣ, ಡಬ್ಲ್ಯೂಎಚ್ಸಿ ಬೆಂಗಳೂರು ಕಾನ್ಸ್ಟೇಬಲ್ ನವ್ಯ, ಮಂಡ್ಯ ಆರ್ಪಿಎಫ್ ಗೋವಿಂದರಾಜ್ ಹಾಗೂ ಸಿಬ್ಬಂದಿಗಳಾದ ಡಿಎಂ ಸುರೇಶ್, ಎಂಕೆ ಪ್ರಶಾಂತನ್ ಭಾಗಿಯಾಗಿದ್ದರು. ಮೊಬೈಲ್ ನೋಡ್ತಾ ಕೂತಿರ್ತೀವಿ. ಕಳ್ಳ ನಮ್ಗೋಸ್ಕರ ಅಂತಾನೆ ಒಂದು ಬ್ಲಾಕ್ ಸ್ಪಾಟ್ ಗಳು ಕಾಯ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ, ಒಂದು ದೊಣ್ಣೆ ಇಟ್ಕೊಂಡಿರ್ತಾನೆ, ಪಟ್ ಅಂತ ನಿಮ್ ಕೈ ಹೊಡಿತಾನೆ. ಹೊಡೆದಾಗ ಏನಾಗುತ್ತೆ, ನಿಮ್ ಕೈಲಿರೋ ಮೊಬೈಲ್ ಬಿದ್ರೆ ಪರವಾಗಿಲ್ಲ, ಜೊತೆಗೆ ನೀವು ಬಿದ್ದೋದು ಏನ್ ಮಾಡ್ತೀರಾ? ನಿಮ್ಮ ಜಾಗನ ನಿಮ್ಮ ಮನೆಯಲ್ಲಿ ಯಾರು ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಫುಡ್ ಬೋರ್ಡ್ ಅಲ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ರೆ, ಜಾಗ ಇಲ್ಲ ಕೂರಕ್ಕೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಮೊಬೈಲ್ ನ ಯೂಸ್ ಮಾಡಬೇಡಿ. ಸೇಫ್ ಆಗಿ ನಿಂತ್ಕೊಂಡು ಟ್ರಾವೆಲ್ ಮಾಡಿ. ನಮ್ ಜೀವ ನಮ್ಮ ಮನೆಯವರಿಗೆ ತುಂಬಾನೇ ಮುಖ್ಯ ಅಲ್ವಾ? ಹಾಗಾಗಿ ದಯವಿಟ್ಟು ಯಾರೇ ಕೂಡ ಫುಡ್ ಬೋರ್ಡ್ ಟ್ರಾವೆಲ್ ಮಾಡ್ತಿದ್ರೆ ವಿಧಿ ಇಲ್ಲದೆ ಅಂದ್ರೆ ದಯವಿಟ್ಟು ಮೊಬೈಲ್ ಅಂತ ಬಳಸಲೇಬೇಡಿ.